ಕಾಮಿಡಿ ನಟ ರಾಕೇಶ್ ಪೂಜಾರಿ ಸಾವು ಪ್ರಕರಣ. ನಟ ರಿಷಬ್ ಶೆಟ್ಟಿಗೆ ಫ್ರೀಡಂ ಟಿವಿ ನೇರ ಪ್ರಶ್ನೆ. ಮಾನವೀಯತೆಯನ್ನ ಮರ್ತು ಬಿಟ್ರ ರಿಷಬ್ ಶೆಟ್ಟಿ? ಕಾಮಿಡಿ ನಟ ರಾಕೇಶ್ ಪೂಜಾರಿ ಸಾವು ಪ್ರಕರಣ. ನಟ ರಿಷಬ್ ಶೆಟ್ಟಿಗೆ ಫ್ರೀಡಂ ಟಿವಿ ನೇರ ಪ್ರಶ್ನೆ. ಮಾನವೀಯತೆಯನ್ನ ಮರ್ತು ಬಿಟ್ರ ರಿಷಬ್ ಶೆಟ್ಟಿ ಅಂತ ಬರೀ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರ, ಯೋಚನೆ ಮಾಡ್ತಾ ಇದ್ದಾರ ರಿಷಬ್ ಶೆಟ್ಟಿ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸರಣಿ ಸಾವುಗಳು ಆಗ್ತಾ ಇದ್ರು ಕೂಡ ಆ ಸಾವುಗಳಿಗೆ ಬೆಲೆನೇ ಇಲ್ವಾ? ಬರೀ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ರೆ ಮುಗಿದು ಹೋಯ್ತಾ? ಹಾಗಾದ್ರೆ ಸೌಜನ್ಯಕ್ಕಾದ್ರೂ ರಾಕೇಶ್ ಅಂತಿಮ ದರ್ಶನಕ್ಕೆ ಬರಲೇ ಇಲ್ಲ ರಿಷಬ್. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಟಿಸುತ್ತಿದ್ದಂತಹ ರಾಕೇಶ್ ಸಾವಿಗೆ ಇಷ್ಟೇನಾ ಬೆಲೆ? ಹಾಗಾದ್ರೆ ಇಂತಹ ಸಮಯದಲ್ಲಿ ಬಾರದ ರಿಷಬ್ ಮತ್ತೆ ಯಾವಾಗ ಬರ್ತಾರೆ? ನೇಮು ಫೇಮು ಬಂದ ಮೇಲೆ ರಿಷಬ್ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ರ? ಇನ್ನಷ್ಟು ಸಾವುಗಳು ಕಾಂತಾರ ಸಿನಿಮಾಕ್ಕೆ ಆಗಬಹುದು. ಹಾಗಾದ್ರೆ ರಿಷಬ್ ಇದು ನಿಮಗೆ ಶೋಭೆ ತರುತ್ತೆ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ? ಒಬ್ಬ ಕಲಾವಿದನ ಸಾವಿಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ರಾಕೇಶ್ ನಿಮ್ಮ ಸಿನಿಮಾಗಾಗಿ ದುಡಿತಾ ಇರ್ಲಿಲ್ವಾ? ಎಸ್, ರಿಷಬ್ ಶೆಟ್ಟಿ ಅವರ ಈ ಒಂದು ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಅಂದ್ರೆ ಕಮರ್ಷಿಯಲ್ ಆಗ್ಬಿಟ್ರ ರಿಷಬ್ ಶೆಟ್ಟಿ ಇರುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕಾಂತಾರ ಸಿನಿಮಾ, ಕಾಂತಾರ ಚಾಪ್ಟರ್ 1 ಏನ್ ಸಿನಿಮಾ ಸ್ಟಾರ್ಟ್ ಆಗಿದೆಯಲ್ಲ, ಆಗ್ಲಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಅಭಿಷೇಕನಗಳು ನಡೀತಾ ಇದೆ. ಅದರಲ್ಲಿ ಈ ಒಂದು ಅಭಿಷೇಕನ ಕೂಡ ಒಂದಾಗಿದೆ. ರಿಷಬ್ ಶೆಟ್ಟಿ ಅಭಿಷೇಕನಗಳನ್ನ ನಿವಾರಣೆ ಮಾಡಲಿಕ್ಕೆ ಅಂತ ಹೇಳಿ ದೈವದ ಬಳಿ ಪ್ರಶ್ನೆ ಕೇಳಿದ್ದು ಕೂಡ ಉಂಟು. ಆದ್ರೆ ಈಗ ಪ್ರಶ್ನೆ ಅದಲ್ಲ. ಕಾಮಿಡಿ ನಟ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು. ಅವರು ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿರ್ತಾರೆ. ಈ ವಿಚಾರ ತಿಳಿದು ಕೂಡಲೇ ಎಲ್ಲರೂ ಕೂಡ, ಅವರ ಸ್ನೇಹಿತರು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನಕ್ಕಾಗಿ ಬರ್ತಾರೆ. ಆದರೆ ರಿಷಬ್ ಶೆಟ್ಟಿ ಅವರು ಅಂತಿಮ ದರ್ಶನಕ್ಕೆ ಬರೋದಿಲ್ಲ. ಟ್ವೀಟ್ ಕೂಡ ಯಾವಾಗ ಮಾಡ್ತಾರೆ ಅಂದ್ರೆ ಅವರು ಸಾಯಂಕಾಲದ ಹೊತ್ತಿಗೆ ಮಾಡ್ತಾರೆ. ಯಾಕೆ ರಿಷಬ್ ಶೆಟ್ರೆ? ನೇಮೋ ಫೇಮೋ ಬಂದ ಕೂಡಲೇ ಬದಲಾಗ್ಬಿಟ್ರ ಹೇಗೆ ಅಂತ? ಕಾಂತಾರ ಸಿನಿಮಾ ಸಕ್ಸಸ್ ಆಗತ್ತೆ, ಅದಾದ ನಂತರ ನೀವು ಯೋಚನೆ ಮಾಡುವಂತಹ ದೃಷ್ಟಿಯೇ ಚೇಂಜ್ ಆಗಿಬಿಡುತ್ತಾ? ಫ್ರೀಡಂ ಟಿವಿ ನಿಮಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದೆ ಶೆಟ್ರೆ. ಯಾಕೆ ಬದಲಾಗ್ಬಿಟ್ರಿ? ನಿಮ್ಮಲ್ಲಿರುವಂತಹ ಮುಗ್ಧತೆ ಎಲ್ಲಿ ಹೋಯ್ತು ಅಂತ? ಮಾನವೀಯತೆಯನ್ನ ಮರ್ತು ಬಿಟ್ರ ಶೆಟ್ರೆ? ನೀವು ಬರೀ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡಿದ್ದಾರಾ ಎನ್ನುವಂತಹ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ಸರಣಿ ಸಾವುಗಳು ಸಂಭವಿಸ್ತಾ ಇದೆ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಒಂದೆರಡು ಜನ ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಶೆಟ್ರು ಹೋಗಿ ನೋಡ್ಕೊಂಡು ಬಂದಿಲ್ಲ, ಅಂತಿಮ ದರ್ಶನವನ್ನ ಪಡ್ಕೊಂಡು ಬಂದಿಲ್ಲ. ಬರೀ ಟ್ವೀಟ್ ಮಾಡ್ಬಿಟ್ರೆ ನಿಮ್ಮ ಎಲ್ಲಾ ಕೆಲಸಗಳು ಅಲ್ಲಿಗೆ ಮುಗ್ದು ಹೋಯ್ತಾ? ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ರೆ ಮುಗ್ದು ಹೋಯ್ತಾ? ನಿಮ್ಮ ಸಿನಿಮಾದಲ್ಲೇ ರಾಕೇಶ್ ಪೂಜಾರಿ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಿದ್ದು. ನೀವು ಹೇಳಿದ ಪ್ರಕಾರ ಅವರು ಅತ್ಯುತ್ತಮ ನಟ ಅಂತ ಕೂಡ ಹೇಳಿದ್ರಿ ಟ್ವಿಟರ್ ನಲ್ಲಿ. ಒಂದು ಸಲ ಹೋಗಿ ಅವರ ಪಾರ್ಥಿವ ಶರೀರವನ್ನ ನೋಡ್ಬೇಕು ಅಂತ ಅನ್ಸಿಲ್ವಾ ಶೆಟ್ರೆ? ಸೌಜನ್ಯಕ್ಕಾದ್ರೂ ರಾಕೇಶ್ ಅಂತಿಮ ದರ್ಶನಕ್ಕೆ ಯಾಕೆ ಹೋಗ್ಲಿಲ್ಲ? ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದ ರಾಕೇಶ್ ಅವರ ಸಾವಿಗೆ ಬೆಲೆ ಇಷ್ಟೇನಾ? ನಿಮ್ಮನ್ನ ಎತ್ತಿ ಕೊಂಡಾಡ್ತಾ ಇದ್ದಂತಹ ರಾಕೇಶ್ ಅವರ ಸಾವಿಗೆ ಬೆಲೆ ಕೊಡೋದು ನೀವಿಷ್ಟೇನಾ ಶೆಟ್ರೆ? ಇದೆಂತಹ ಸಮಯ ಬಂತು? ರಿಷಬ್ ಶೆಟ್ಟಿ ಅವರು ಪೂರಾ ಬದಲಾಗ್ಬಿಟ್ಟಿದ್ದಾರೆ. ಇದೇನಾಗ್ತಾ ಇದೆ? ನೇಮು ಫೇಮು ಬಂದ ಮೇಲೆ ಏನಾಯ್ತು? ನೇಮು ಫೇಮು ಬಂದ ಮೇಲೆ ಎಲ್ಲರನ್ನೂ ಮರ್ತು ಬಿಟ್ರ ರಿಷಬ್ ಶೆಟ್ರು ಅನ್ನುವಂಥದ್ದು? ಎಲ್ಲರೂ ಬದಲಾಗ್ತಾರೆ ಶೆಟ್ರೆ, ನೀವು ಬದಲಾಗ್ಬಿಟ್ರ? ಕಾಂತಾರ ಸಿನಿಮಾ 1 ಚಾಪ್ಟರ್ 1 ಮಾಡಿ ಮುಗಿಸೋಕೆ ಅಷ್ಟು ತರಾತುರಿಯಲ್ಲಿದ್ದೀರಾ ಅಂತ
ಈ ವಿಚಾರವನ್ನ ಮಾತನಾಡಲಿಕ್ಕೆ ನಮ್ಮ ಕೊಲೀಗ್ ಅಶ್ವಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್ ಕೇಳ್ತಾ ಇದೆಯಾ? ಓಕೆ. ರಿಷಬ್ ಶೆಟ್ಟಿ ಅವರು ಯಾಕೆ ಈ ತರ ಮಾಡ್ತಾ ಇದ್ದಾರೆ? ನೇಮು ಫೇಮು ಬಂದ್ಬಿಟ್ಟು ಬದಲಾಗ್ಬಿಟ್ರಾ ಹೇಗೆ? ಖಂಡಿತ ಕಾವ್ಯ, ಈ ರೀತಿಯಾದಂತಹ ಒಂದು ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ರಿಷಬ್ ಶೆಟ್ಟಿ ಹೇಗೆ ಬೆಳೆದು ಬಂದ್ರು, ಇಂಡಸ್ಟ್ರಿಯಲ್ಲಿ ಹೇಗೆ ಹೆಸರು ಮಾಡಿದ್ರು, ಅದು ಎಲ್ಲರೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ. ಈಗಾಗಲೇ ರಿಷಬ್ ಶೆಟ್ಟಿ ಹೇಳಿರುವಂತಹ ಪ್ರಕಾರ, ನಾನು ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿ ಬಂದೆ, ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕೋ ಅದೆಲ್ಲವನ್ನೂ ಕೂಡ ನಾನು ಮಾಡಿ ಇಂಡಸ್ಟ್ರಿಗೆ ಬಂದು ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಹೇಳ್ಕೊಂಡಿರುವಂತದ್ದು. ಅದು ನಿಜ ಕೂಡ. ಅದಕ್ಕೆ ನಾವು ಒಂದಷ್ಟು ಅವ್ರಿಗೆ ನಾವು ಅವ್ರಿಗೆ ನಾವು ಪ್ರಶಂಸೆನ ನಾವು ಮಾಡ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಇಂಡಸ್ಟ್ರಿಗೆ ಬಂದಂತವ್ರು. ಆದ್ರೆ ಇವತ್ತು ನೇಮು ಪೇಮು ಬಂದ ನಂತರ ರಿಷಬ್ ಶೆಟ್ಟಿ ಕಂಪ್ಲೀಟ್ ಆಗಿ ಬದಲಾಗಿ ಬಿಟ್ರಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಕಳೆದ 3-4 ಇನ್ಸಿಡೆಂಟ್ಗಳನ್ನ ನೀವು ನೋಡ್ತಾ ಇರ್ಬೋದು. ಕಾಂತಾರ ಚಾಪ್ಟರ್ 1 ಆ ಒಂದು ಶೂಟಿಂಗ್ ಶುರುವಾದಾಗಿಂದಲೂ ಕೂಡ ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಸಿನಿಮಾ ಶೂಟಿಂಗ್ ನಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಯಾರ್ಯಾರು ಸಾಯ್ತಾ ಇದಾರೆ, ಏನೆಲ್ಲ ಆಗ್ತಿದೆ, ಅದೆಲ್ಲವೂ ಕೂಡ ನಮ್ ಕಣ್ಮುಂದೆ ಇದೆ. ಸೊ ಇಂತಹ ಸಮಯದಲ್ಲಿ ರಿಷಬ್ ಶೆಟ್ಟಿ ಅವರು ಯಾವ ರೀತಿಯಾಗಿ ವರ್ತನೆಯನ್ನ ಮಾಡಬೇಕು, ಯಾವ ರೀತಿಯಾಗಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ರಿಷಬ್ ಶೆಟ್ಟಿ ಅವರಿಗೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಅರಿವಿರಬೇಕು. ಯಾಕೆಂತಂದ್ರೆ ಈಗಾಗಲೇ ರಾಕೇಶ್ ಪೂಜಾರಿ ಕೂಡ ಸಾವನ್ನಪ್ಪಿರುವಂತದ್ದು. ರಾಕೇಶ್ ಪೂಜಾರಿ ಸಾವನ್ನಪ್ಪಿದ ಹಿಂದೆ 1-2-3 ದಿನಗಳ ಹಿಂದೆ ಮತ್ತೊಬ್ಬ ಕಲಾವಿದ ಕೂಡ ಸಾವನ್ನಪ್ತಾನೆ. ಅದಾದ ನಂತರ ಈ ಹಿಂದೆ ಒಂದಷ್ಟು ಅಂದ್ರೆ ಕಾಂತಾರ ಸಿನಿಮಾಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಗಾಡಿ ಕೂಡ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಸೊ ಹೀಗೆ ಸಾಲು ಕರಣಿ ಸಾವುಗಳು, ಸಾಲು ಆಕ್ಸಿಡೆಂಟ್ಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲೂ ಕೂಡ ರಿಷಬ್ ಶೆಟ್ಟಿ ತನಗೆ ಏನ್ ಬೇಕೋ ಅದನ್ನ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಎಷ್ಟೇ ಜನರು ಸಾವನ್ನಪ್ಪಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಿಲ್ಲ. ಅಂದ್ರೆ ನಿನ್ನೆ ರಾಕೇಶ್ ಪೂಜಾರಿ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅವರ ಒಂದು ಅಂತ್ಯಕ್ರಿಯೆಗೆ ಕೂಡ ಹೋಗುವಷ್ಟು ಟೈಮು ರಿಷಬ್ ಶೆಟ್ಟಿಗೆ ಇಲ್ವಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ರಿಷಬ್ ಶೆಟ್ಟಿ ಕಷ್ಟಪಟ್ಟು ಬೆಳೆದು ಬಂದಂತಹ ವ್ಯಕ್ತಿ. ಆದ್ರೆ ಎಲ್ಲ ಒಂದ್ ಕಡೆ ನೇಮು ಪೇಮು ಬಂದ ನಂತರ ಎಲ್ಲವನ್ನು ಕೂಡ ಮರೆತು ಬಿಟ್ರ, ಹಳೆದನ್ನೆಲ್ಲ ಮರೆತು ಬಿಟ್ರ. ಒಬ್ಬ ಕಲಾವಿದ ತನ್ನದೇ ಆದಂತಹ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಕಲಾವಿದ, ಆ ಕಲಾವಿದ ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಸೊ ಇಂತಹ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗೆ ಅಥವಾ ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವಂತಹ ಒಂದು ಕೆಲಸವನ್ನ ಆ ಕಲಾವಿದ ಮಾಡ್ಬೇಕಾಯ್ತು. ಜೊತೆಗೆ ಸಿನಿಮಾ ಶೂಟಿಂಗ್ ಸ್ಟಾಪ್ ಕೂಡ ಮಾಡ್ಬೇಕಾಯ್ತು. ಅಂದ್ರೆ ಸಿನಿಮಾ ಶೂಟಿಂಗ್ ಸ್ಟಾಪ್ ಮಾಡಿ ಅಲ್ಲಿ ಏನಾಗಿದೆ, ಅವರ ಫ್ಯಾಮಿಲಿ ಏನಾಗಿದೆ ಅಂತ ಎಲ್ಲವನ್ನೂ ಕೂಡ ನೋಡ್ಬೇಕಾಯ್ತು. ಕೇವಲ ಒಂದು ಟ್ವೀಟ್ ಮಾಡಿಬಿಟ್ರೆ ಮುಗಿದೋಗ್ಬಿಡುತ್ತಾ? ಅಂದ್ರೆ ಕೇವಲ ಒಂದು ಟ್ವೀಟ್ಗೆ ಮಾತ್ರ ಸಮಾನ ಅವರ ಒಂದು ಸಾವು. ಸೊ ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಈಗಾಗಲೇ ಸಾರ್ವಜನಿಕ ವಲಯಗಳಲ್ಲಿ ಕೇಳ್ಬರ್ತಾ ಇರುವಂತದ್ದು. ಅಂದ್ರೆ ರಿಷಬ್ ಶೆಟ್ಟಿ ಎಲ್ಲವನ್ನು ಕೂಡ ಮರೆತು ಬಿಟ್ರ, ಹಳೆದನ್ನೆಲ್ಲ ಮರೆತು ಬಿಟ್ರ, ಅಂದ್ರೆ ನೇಮು ಪೇಮು ಬಂದಾದ್ಮೇಲೆ ಕಂಪ್ಲೀಟ್ ಆಗಿ ಬದಲಾಗಿ ಬಿಟ್ರ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಈಗ ಕೇಳ್ತಾ ಇರುವಂತದ್ದು. ಆದ್ರೆ ನಾವು ಕೇಳೋದಿಷ್ಟೇ, ರಿಷಬ್ ಶೆಟ್ಟಿ ಅವರೇ, ನಿಮಗೆ ನೇಮು ಪೇಮು ಬಂದಿರಬಹುದು, ಇಲ್ಲ ಅಂತ ಹೇಳಲ್ಲ. ಅದನ್ನ ಕೊಟ್ಟಂತವ್ರು ನಿಮ್ಮ ಕೆಳ ಹಂತದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳೇ, ನಿಮ್ಮ ಅಭಿಮಾನಿಗಳೇ ಅಥವಾ ನಿಮ್ಮ ಜೊತೆ ಇದ್ದಂತವ್ರೆ. ಸೊ ಅವರಿಗೆ ಏನಾದ್ರೂ ಒಂದು ಸಮಸ್ಯೆ ಆದ್ರೆ ಅಥವಾ ಅವರ ಪ್ರಾಣಕ್ಕೆ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಅವರ ಜೊತೆ ನೀವು ನಿಲ್ಬೇಕು. ಸೊ ಅಂದ್ರೆ ಕಷ್ಟದ ಕಾಲದಲ್ಲಿ ನಿಲ್ಬೇಕು ನೀವು. ಅಂದ್ರೆ ಎಲ್ಲ ಒಂದ್ ಕಡೆ ಕೇವಲ ಒಂದು ಟ್ವೀಟ್ ಮಾಡೋದು, ಯಾವಾಗ ಹೋಗಿ ಅವ್ರ ಮನೆಗೆ ಒಂದಷ್ಟು ಹಣವನ್ನ ಕೊಡೋದು ಅಥವಾ ಅವರಿಗೆ ಒಂದು ಸಾಂತ್ವನ ಹೇಳೋದು ಮುಖ್ಯ ಅಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ಏನ್ ಮಾಡ್ಬೇಕು ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಈಗ ರಾಕೇಶ್ ಪೂಜಾರಿ ಸಾವನ್ನಪ್ಪಿರುವಂತಹ ಸಂದರ್ಭದಲ್ಲಿ ಇಡೀ ದಿನ ಅವರ ಮನೆಯಲ್ಲಿ ಶೋಕದ ವಾತಾವರಣ ಉಂಟಾಗಿದೆ. ಸೊ ಅಂತಹ ಸಂದರ್ಭದಲ್ಲಿ ಇಡೀ ಚಿತ್ರತಂಡ, ಅವರ ಫ್ಯಾಮಿಲಿಯವರು, ಬೇರೆ ಎಲ್ಲರೂ ಕೂಡ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ಮಾಡ್ತಾರೆ. ಆದ್ರೆ ರಿಷಬ್ ಶೆಟ್ಟಿಗೆ ಯಾಕೆ ಒಂದು ಯೋಚನೆ ಬರ್ಲಿಲ್ಲ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಕಾವ್ಯ. ಓಕೆ ಅಶ್ವಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.